ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಶ್ರೀ 24 ನ್ಯೂಸ್. ಉತ್ತಮ ದೇಶಿ ಜಾನುವಾರು ತಳಿಗಳನ್ನು ಉಳಿಸಿ ಬೆಳೆಸಬೇಕೆಂಬ ಸದಾಶಯದೊಂದಿಗೆ ಜಾನುವಾರು ತಳಿ ಸಂವರ್ಧನಾ ಕೇಂದ್ರವನ್ನು ಇಲ್ಲಿ ಸ್ಥಾಪಿಸಲಾಗುತ್ತಿದೆ. ಈ ಭಾಗದ ಜನರು ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ಪಶುಸಂಗೋಪನೆ ಸಚಿವ ಕೆ. ವೆಂಕಟೇಶ್ ಹೇಳಿದರು. ಔರಾದ್ ತಾಲೂಕಿನ ಹೆಡಗಾಪುರ ಗ್ರಾಮದಲ್ಲಿ ಬುಧವಾರ ಹಮ್ಮಿಕೊಂಡಿದ್ದ ಜಾನುವಾರು ತಳಿ ಸಂವರ್ಧನಾ ಮತ್ತು ತರಬೇತಿ ಕೇಂದ್ರದ ಶಂಕುಸ್ಥಾಪನೆಯನ್ನು ನೆರವೇರಿಸಿ ಮಾತನಾಡಿದ ಅವರು, ಇಡೀ ಕರ್ನಾಟಕದಲ್ಲಿಯೇ 2ನೇ ಜಾನುವಾರು ತಳಿ ಸಂವರ್ಧನಾ ಕೇಂದ್ರ ಔರಾದ್ ತಾಲೂಕಿನಲ್ಲಿ ಆರಂಭವಾಗುತ್ತಿದೆ. ಇದು ಹೆಮ್ಮೆಯ ವಿಷಯ. ಈ ಕಾಮಗಾರಿಗೆ ಒಟ್ಟು 35 ಕೋಟಿ ರೂಪಾಯಿ ಇಡಲಾಗಿದೆ. ಈಗಾಗಲೇ 5 ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಮಾಡಲಾಗಿದೆ ಎಂದರು. ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಮಾತನಾಡಿ, ಕಲ್ಯಾಣ ಕರ್ನಾಟಕದ ರೈತರು ಈ ಕೇಂದ್ರದಿಂದ ಲಾಭ ಪಡೆಯಲಿದ್ದು, ತಂತ್ರಜ್ಞಾನ ಆಧಾರಿತ ಪಶುಸಂಗೋಪನೆ ಮತ್ತು ಜಾನುವಾರು ತಳಿ ಸುಧಾರಣೆ ಮೂಲಕ ರೈತರು ತಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಿಸಿಕೊಳ್ಳಲು ಈ ಕೇಂದ್ರವು ಪ್ರಮುಖ ಪಾತ್ರ ವಹಿಸಲಿದೆ ಎಂದರು. ಔರಾದ್ ಶಾಸಕ ಪ್ರಭು ಚವ್ಹಾಣ್ ಮಾತನಾಡಿ, ನಮ್ಮ ಭಾಗದ ರೈತರು ಈ ಕೇಂದ್ರದಿಂದ ಲಾಭ ಪಡೆಯಲಿದ್ದು, ಪಶುಸಂಗೋಪನೆ ಮತ್ತು ಜಾನುವಾರು ತಳಿಗಳ ಮೂಲಕ ತಮ್ಮ ಆರ್ಥಿಕ ಸ್ಥಿತಿಯನ್ನು ಸುಧಾರಿಸಿಕೊಳ್ಳಲು ಪ್ರಮುಖ ಪಾತ್ರ ವಹಿಸುತ್ತದೆ ಎಂದರು. ಮತ್ತು ಪಶು ವೈದ್ಯಕೀಯ ಇಲಾಖೆ ಬೀದರ್ ಜಾನುವಾರು ತಳಿ ಸಂವರ್ಧನಾ ಕೇಂದ್ರ ಹೆಡಗಾಪುರ ಈ ವೇದಿಕೆ ಮೇಲೆ ಇರುವ ಈಗ ತಮ್ಮ ಜೊತೆ ಸರಿಯಾಗಿ ಮಾತಾಡಿದರು. ನಮ್ಮ ಹಾಲಿ ಮಂತ್ರಿ ಇದ್ದೀನಿ, ನಮ್ಮ ಡಿಪಾರ್ಟ್ಮೆಂಟ್ ಶ್ರೀ ವೆಂಕಟೇಶ್ ಜಿ ಅವರೇ, ಈಶ್ವರ್ ಖಂಡ್ರೆ ಜಿ ಅವರೇ, ಆಮೇಲೆ ಎಲ್ಲ DC, CEO, ಗ್ರಾಮ ಅಧ್ಯಕ್ಷರೇ, ನಮ್ಮೆಲ್ಲ ಡಿಪಾರ್ಟ್ಮೆಂಟ್ ಮಾಜಿ ವೇದಿಕೆ ಮೇಲೆಲ್ಲ ರೈತರೇ, ಆಮೇಲೆ ಪತ್ರಕಾರ ಬಾಂಧವರೇ, ನಮ್ಮ ವೆಂಕಟೇಶ್ಜಿಗೆ ಹೇಳಿ ಇಚ್ಛೆ ಪಡ್ತಾ ಇದ್ದೀನಿ. ನಮ್ಮ ತಾಲೂಕಾ ಬ್ಯಾಕ್ವರ್ಡ್ ತಾಲೂಕಾ, ಬಾರ್ಡರ್ ತಾಲೂಕಾ, ಎಲ್ಲಿ ಹೋದ್ರೆ ಮಹಾರಾಷ್ಟ್ರ, ಇಲ್ಲಿ ಹೋದ್ರೆ ತೆಲಂಗಾಣ, ಬಿಟ್ಟು ಮೇಲೆ ಈ ಭಾಗಕ್ಕೆ ನಾವು ನಮ್ಮ ಔರಾದ್ ಮಹಾಜನತಾ ಆಶೀರ್ವಾದದಿಂದ 2008 ಸೇವಾ ಮಾಡ್ತಾ ಇದ್ದೀನಿ. ಇಲ್ಲಿ NB ಧೋರಣೆ ಯೂನಿಟ್ ಇಲ್ಲ. ಈ ತನಕ ವಿಧಾನಸಭಾ ಕ್ಷೇತ್ರದಲ್ಲಿ ಧೋರಣೆ ಯೂನಿಟ್ NB ಆಗಿಲ್ಲ. ಅದಕ್ಕಾಗಿ ನಾವು ಮಹಾಜನತಾ ಕೃಪೆಯಿಂದ ಸಚಿವ ಆದ್ಮೇಲೆ ನಾವು ನಾಮಾಡಿಯಿಂದ ನಾನು ಸ್ವಯಂತ ಖಂಡ್ರೆ ಸಾಬ್ರಿಗೆ ಪುನಃ 4 ಟೈಮ್ ಹೋಗಿದ್ದೀನಿ. ಅವ್ರು ಮಾಡ್ತಾ ಇಲ್ಲ, 2 ಟೈಮ್ ವಿಸಿಟ್ ಮಾಡಿದ್ರು. ಆಮೇಲೆ ಇಲ್ಲಿ ಜಾಗ ಸಿಗ್ತಾ ಇಲ್ಲ, ಎಲ್ಲ ಜಾಗ ಸಿಗ್ತಾ ಇಲ್ಲ. ನಾನು ಮಿನಿಮಮ್ ಎಷ್ಟು ಬಾರ್ ಬಂದಿನಿ? 20 ಬಾರ್ ಬಂದಿನಿ. 20 ಬಾರ್ ಇಲ್ಲಿ ಹೆಡಗಾಪುರ್ನಲ್ಲಿ ರೈತರಿಗೆ ಕನ್ವಿನ್ಸ್ ಮಾಡಿದೀನಿ, ಜಾಗ ಕೊಡ್ತಾ ಇಲ್ಲ. ನಾನು ಹೇಳಿದೀನಿ, ಈ ಪ್ರಾಜೆಕ್ಟ್ ಬಂದ್ರೆ ಮಿನಿಮಮ್ 50 ಜನಗೆ ನೌಕರಿ ಸಿಗತ್ತೆ, ರೈತರಿಗೆ ಒಳ್ಳೆ ಆಗತ್ತೆ, ನಮ್ಮ ಗೋಮಾತಾ ರಕ್ಷಣೆ ಆಗತ್ತೆ, ಪಶುಸಂಗೋಪನೆ ಜಾಸ್ತಿ ಆಗತ್ತೆ. ಅದು ವಿನಂತಿ ಮಾಡಿ ನಾನು ಜನರಿಗೆ ಮನವೊಲಿಸಿ ಈ ಜಾಗ ಆಯ್ಕೆ ಮಾಡಿದೀನಿ. ಈ ಜಾಗ ಆಯ್ತು ಗೋಮಾಲಾ ಜಾಗ. ಗೋಮಾಲಾ ಜಾಗ ಬೇರೆ ಬೇರೆ ಜನ ಕಬ್ಜಾ ಮಾಡಿದ್ರು. ಅವ್ರು ವಿನಂತಿ ಮಾಡಿ 33 ಎಕರೆ ಜಾಗ ಆಯ್ಕೆ ಮಾಡಿದೀನಿ. ಆಮೇಲೆ ಈ ನಮ್ಮ ಸರ್ಕಾರದಲ್ಲಿ ಟೆಂಡರ್ ಆಗ್ಬೇಕಿತ್ತು. ಏನಾಯ್ತು? ನಮ್ಮ ಕಮಿಷನರು ಲ್ಯಾಂಡ್ ಆರ್ಮಿ ಕೊಡ್ಬೇಕು, ನಿರ್ಮಿತಿ ಕೊಡ್ಬೇಕು, ಪಿವುಡಿ ಕೊಡ್ಬೇಕು. ಈ ಜಹಡಾನಲ್ಲಿ ನಾನು ಹೇಳಿ ಪಿವುಡಿ ಕೊಡ್ರಿ, ಅವ್ರು ಹೇಳಿದ್ರು ಲ್ಯಾಂಡ್ ಆರ್ಮಿ ಕೊಡ್ರಿ, ಅವ್ರು ಬೇರೆ ಹೇಳಿದ್ರು ನಿರ್ಮಿತಿ ಕೊಡ್ರಿ. ನಮ್ ಡೈರೆಕ್ಟರ್ ಪಾಳಗರಿ ಇತ್ತು ಇಲ್ಲಿ. ಅದಕ್ಕಾಗಿ ನಾವು ಥೋಡ ಹಿಂಗ್ ಜಹಡಾನಲ್ಲಿ ಇಲೆಕ್ಷನ್ ಆಯ್ತು. ನಮ್ಮ ಭಾಗ್ಯ ವೆಂಕಟೇಶ್ ಅವರು, ನಮ್ ಖುಷಿ ಇದೆ. ನಾವು ಬಂದೆ, ನಮ್ಮ ಈಶ್ವರ್ ಖಂಡ್ರೆ ಹೇಳಿದ್ರು ಸರ್ಕಾರ ಬಂದ ಮೇಲೆ ಸರ್ಕಾರ. ಅದಕ್ಕಾಗಿ ನಮ್ಮ ಏನೇ ಬೇಡಿಕೆ ಅಂದ್ರೆ 1.5 ವರ್ಷ ಆಗಿದೆ, ಜಲ್ದಿ ಚಾಲಾಗಬೇಕಿತ್ತು. ಯಾಕಂದ್ರೆ ನಮ್ ಟೈಮ್ನಲ್ಲಿ ಜಗಳ ಆಯ್ತು, ಟೆಂಡರ್ ಜಗಳ ಮೇಲೆ ಲೇಟ್ ಆಯ್ತು. ತಾವು ಬಂದಿದ್ದೀರಿ, ತಾವು ಬರ್ತಾ ಇಲ್ಲ. ನಾವೇ ಪೂಜಾ ಮಾಡಿ ಮುಗಿಸ್ಬೇಕಿತ್ತು.
ಬಟ್ ಟೆಂಡರ್ ಆಗಿಲ್ಲ, ಹಿಂಗಿಂದ ಪೂಜೆ ಮಾಡಿದೀವಿ ಬಟ್ ಲೀಗಲ್ ಮಾಡಿಲ್ಲ. ಹೇಳ್ತಾ ಇದೀವಿ ತಮ್ಗೆ, ಯಾಕಂದ್ರೆ ಬಂದ್ರೆ ಆಫೀಸರ್ಗೆ ತೊಂದ್ರೆ, ಪ್ರೋಟೋಕಾಲ್ ಇಲ್ಲ, ಈ ಶಾಪ್ ಇಲ್ಲ. ಮುಂಜಾರಾದ್ಮೇಲೆ ನಾನು ಬಂದು ಪೂಜೆ ಮಾಡ್ಬಿಟ್ಟಿದ್ದೀನಿ. ಬಿಟ್ ಲೀಗಲ್ ತಾವು ಮಾಡಿದಿರಿ, ನಮ್ದು ಬಹಳ ಖುಷಿ ಆಗಿದೆ. ನಾನು ವಿನಂತಿ ಮಾಡ್ತಾ ಇದ್ದೀನಿ, ಇದನ್ನು ಯಾರೇ ಡಿಮಾಂಡ್ ಮಾಡ್ತೀನಿ. ಒಂದು, ನಾನು ರಾಜ್ಯದಲ್ಲಿ ನಮ್ಮ ಸರ್ಕಾರ ಬಂದ ಮೇಲೆ ಮಂತ್ರಿಯಾಗಿ ಕೆಲಸ ಮಾಡಿದ್ದೀನಿ. ನಾವು ಪೂಜೆ ಮಾಡಿದ್ವಿ, ಚಾಲು ಮಾಡಬೇಕಿತ್ತು, ಬರಲಿ ಇಲ್ಲದೆ ಆಗ್ಬೇಕು. ಇದೇ ಸರ್ಕಾರ ಬೇಸಲ್ಲ, ಗೌರ್ಮೆಂಟ್ ಸ್ಯಾಲರಿ ಆಗಲಿ, ಸ್ಯಾಲರಿ ಆಗಲಿ ಕೇಳ್ರಿ, ಗೌರ್ಮೆಂಟ್ ಸ್ಯಾಲರಿ ಆಗಲಿ ದೊಡ್ಡ ಮಾಡ್ತಾರೆ. ಹೇಳಿದೀನಿ ಸರ್ವರಿಗೂ ಊಟದ ವ್ಯವಸ್ಥೆ ಇದೆ. ದಯಮಾಡಿ ರೈತ ಬಾಂಧವರು, ಸಾರ್ವಜನಿಕರು ಊಟದ ಒಂದು ವ್ಯವಸ್ಥೆ ಇದೆ, ಊಟ ಮಾಡ್ಕೊಂಡು ಹೋಗ್ಬೇಕು. ವೇದಿಕೆ ಹಿಂದುಗಡೆ ಎಲ್ಲರಿಗೂ ಊಟದ ವ್ಯವಸ್ಥೆ ಇದೆ. ದಯಮಾಡಿ ಕಾಲೇಜಿನಿಂದ ಬಂದಂತ ವಿದ್ಯಾರ್ಥಿಗಳು, ಸುತ್ತಮುತ್ತಲಿನ ಗ್ರಾಮಗಳಿಂದ ಆಗಮಿಸಿದ ರೈತ. ಸರ್, ಈಗ ಅದು ಈ ಜಿಲ್ಲಾ ಸಂಕೀರ್ಣ ಸಂಕೀರ್ಣ ಈಗ ವಿಸ್ತೃತ ಯೋಜನಾ ವರದಿ ತಯಾರಾಗಿದೆ. ಅದಕ್ಕೆ ಲೋಕೋಪಯೋಗಿ ಇಲಾಖೆಯವರು ಟೆಂಡರ್ ಕರೀತಾರೆ. 1.5 ತಿಂಗಳ ಅಥವಾ 2 ತಿಂಗಳ ಒಳಗಾಗಿ ಶಂಕುಸ್ಥಾಪನೆ ಮಾಡಿ ಪ್ರಾರಂಭ ಮಾಡಿ 18 ತಿಂಗಳ ಒಳಗಾಗಿ ಮುಗಿಸ್ತೀವಿ. ಬೀದರ್ ಜಿಲ್ಲೆ ಜನರಿಗೆ ಲೋಕಾರ್ಪಣೆ ಮಾಡ್ತೀವಿ. ಸಿಎಂ ಬರ್ತಾರ ಸರ್? ಮುಖ್ಯಮಂತ್ರಿ ಅವರಿಗೆ ಆಹ್ವಾನ ಮಾಡ್ತೀನಿ ಶಂಕುಸ್ಥಾಪನೆ ಆಗ್ಲಿಕ್ಕೆ. ಜಾಗ ಸರ್? ಜಾಗ ಅಲ್ಲೇ ಎಲ್ಲಿ ಜಿಲ್ಲಾಡಳಿತ ಕಚೇರಿ, ಜಿಲ್ಲಾಧಿಕಾರಿ ಕಟ್ಟಡ ಇದೆ, ಅಲ್ಲೇ ಕಟ್ತೀವಿ. ನಿನ್ನೆ ಬೀದರಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು, ಸಮುದಾಯ ಆರೋಗ್ಯ ಕೇಂದ್ರಗಳು ಮಂಜೂರಾತಿ ಆಗಿದ್ದಾವೆ. ಇವತ್ತು ಎಕೋ ಟೂರಿಸಂ ಪಾರ್ಕ್ ಮಂಜೂರಾತಿ ಆಗಿದೆ. ದೇವದೇವ ವನದ ಅಭಿವೃದ್ಧಿಗೆ ಅನುದಾನ ಲಭ್ಯ ಆಗಿದೆ. ಅದ್ರ ಜೊತೆಯಲ್ಲಿ ಎಲ್ಲಾ ಬೀದರ್ ಜಿಲ್ಲೆಯ ಜನವಸತಿ ಪ್ರದೇಶಗಳಿಗೆ ಎಲ್ಲದಕ್ಕೆ ಇವತ್ತು ನಾರಾಯಣಪುರ ಡ್ಯಾಮಿನ ನೇರವಾಗಿ ಕುಡಿಯುವ ನೀರು, ಏನು ಬಹುಗ್ರಾಮ ಕುಡಿಯುವ ನೀರು ಯೋಜನೆ ಮಾಡ್ತಾ ಇದ್ದೀವಿ ಶಾಶ್ವತವಾಗಿ. ಅದಕ್ಕೆ ಇವತ್ತು ವಿಸ್ತೃತ ಯೋಜನಾ ವರದಿ ತಯಾರು ಮಾಡಲಿಕ್ಕೆ ಮಂಜೂರಾತಿ ಸಿಕ್ಕಿದೆ. ತಾಲೂಕು ಆಡಳಿತಾಧಿಕಾರಿ ಕಚೇರಿಗಳು ಏನಿವತ್ತು ಪ್ರಜಾ ಸಭಾ ಅಂತಲೇ ಮಾಡಿದ್ದೇವೆ, ಇವತ್ತು ಆ ಕಚೇರಿಗಳು ಎಲ್ಲಾ ಕಡೆ ಅಂದ್ರೆ ಈಗ ಕಮಾಲ್ ನಗರ್, ಚಿಕ್ಕಗುಪ್ಪ ಮತ್ತೆ ಹುಲ್ಸೂರ್ ಅಲ್ಲೆಲ್ಲ ತೆಗೆದುಕೊಳ್ಬೇಕು ಅಂತ ಹೇಳಿ ಒಂದು ತೀರ್ಮಾನ ಮಾಡಿದ್ದೇವೆ. ಮಾನ್ಯ ಮುಖ್ಯಮಂತ್ರಿಗಳು ಬೀದರ್ ಜಿಲ್ಲೆಗೆ ಬಂಪರ್ ಕೊಡುಗೆ ಕೊಟ್ಟಿದ್ದಾರೆ. ಅವೆಲ್ಲವನ್ನು ಉತ್ತಮ ರೀತಿಯಲ್ಲಿ ಮತ್ತೆ ಎಲ್ಲೆಲ್ಲಿ ನಿವೇಶನಗಳಿದೆ ಹೇಳ್ತೀನಿ, ನಿವೇಶನಗಳಿದ್ದ ಕಡೆ ಅಂಗನವಾಡಿ ಕಟ್ಟಡಗಳು ಅದಕ್ಕೆ ನಾವು 1/3 ಕೊಡ್ತೀವಿ, ಸರ್ಕಾರ 1/3 ಕೊಡ್ತದೆ, 1/3 ನಿಮ್ಗೆ ಉದ್ಯೋಗ ಖಾತೆಯಲ್ಲಿ ಕನ್ವರ್ಜೆನ್ಸ್ ಮಾಡಬೇಕು ಅನ್ನುವಂತ ತೀರ್ಮಾನ ಆಗಿದೆ. ಎಲ್ಲಾ ಕಡೆ ಅಂಗನವಾಡಿ ಕಟ್ಟಡಗಳು ಹಾಕ್ತಾರೆ. ಸರ್, ಆರ್.ಬಿ. ತಿಮ್ಮಾಪುರ್ ಅವರು ಅರಣ್ಯ ಮತ್ತು ಕಂದಾಯ ಇಲಾಖೆ 60 ಎಕರೆ ಭೂಮಿಯನ್ನ ಕಬಳಿಕೆ ಮಾಡಿರಂತ ರೈತ ಸಂಘ ಆರೋಪ ಮಾಡಿದೆ. ವೀಕ್ಷಕರೇ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್, ಕಮೆಂಟ್, ಲೈಕ್ ಮಾಡಿ ಹೊಸ ವಿಡಿಯೋಗಳನ್ನು ಮಾಡಲು ಬೆಂಬಲವನ್ನ ನೀಡಿ.